ನಮಸ್ಕಾರಗಳು ಗಾಯ್ಸ್. ನೋಡಿ, ನಾನು ಐಫೋನ್ SE 2020 ಲೇಟೆಸ್ಟ್ ಅಪ್ಡೇಟ್ ಬಂದಿದೆ 26.2. ಆ ಅಪ್ಡೇಟಲ್ಲಿ ಏನೇನೆಲ್ಲ ಬ್ಯಾಟ್ರಿ ಡ್ರೈನ್ ಇಶ್ಯೂ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ. ಈಗ ಫುಲ್ಲಾಗಿ 100ಇಂದ 0% ತನಕ ಬ್ಯಾಟ್ರಿ ಯೂಸ್ ಮಾಡೋಣ, ಎಷ್ಟೊತ್ತು ಇರುತ್ತೆ ಅಂತ ಚೆಕ್ ಮಾಡೋಣ. ನೀವೇನು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದು ಮರಿಬೇಡಿ ಗಾಯ್ಸ್. ಯಾರೆಲ್ಲ ಐಫೋನ್ SE 2020 ತೊಗೊಂಡಿರೋ 2025ನಲ್ಲಿ ತೊಗೊಬೇಕಾ ಬೇಡವಾ ಅಂತ ತಿಳಿಸ್ಕೊಡ್ತೀನಿ. ನೋಡಿ ಗೈಸ್, ನೋಡಿ ಐಫೋನ್ SE 2020 ನೋಡಿ ಎಲ್ಲ ತಿಳಿಸ್ಕೊಡ್ತೀನಿ. ಇವಾಗ ಲೇಟೆಸ್ಟ್ ಅಪ್ಡೇಟು ನೋಡಿ, ನಮ್ಮದು ಬಂದ್ಬಿಟ್ಟು ಫುಲ್ ಅಪ್ಡೇಟ್ ಮಾಡಿದ್ದೀವಿ. ನಮ್ಮ ಸ್ಟೋರೇಜ್ ಬಂದ್ಬಿಟ್ಟು ನೋಡಿ ಇಷ್ಟು ಖಾಲಿಯಾಗಿದೆ, 44 GB 64 GB ನಮ್ದಿರೋದು. ನೋಡಿ ಐಫೋನ್ SE ನೋಡಿ ವರ್ಜನ್ ಬಂದ್ಬಿಟ್ಟು 26.2 ನೋಡಿ ಅಪ್ಡೇಟ್ ಆಗಿದೆ. ಬ್ಯಾಟ್ರಿ ಹೆಲ್ತ್ ತೋರಿಸಿ ಎಷ್ಟೈತೆ ಅಂತ. ನೋಡಿ ಬ್ಯಾಟ್ರಿ ಹೆಲ್ತ್ ಫುಲ್ ಆಗಿದೆ. ಇವಾಗ ಚಾರ್ಜಿಂಗ್ ಬ್ಯಾಟ್ರಿ ಹೆಲ್ತ್ ಬರಬೇಕು ನೋಡಿ, ಇಲ್ಲಿ ಲಾಸ್ಟಲ್ಲಿ ಅಪ್ಡೇಟಲ್ಲಿ ಎಲ್ಲ ಚೇಂಜ್ ಆಗಿದೆಯಲ್ಲ. ನೋಡಿ ಬ್ಯಾಟ್ರಿ ಹೆಲ್ತ್ ಬಂದು ನಮ್ಮದು 76 ಬ್ಯಾಟ್ರಿ ಹೆಲ್ತ್ ಇದೆ ಫುಲ್ಲಾಗಿ. ನೀವೇನು ಫೋನ್ನ ನೈಟ್ ಹೊತ್ತೇನೋ ಚಾರ್ಜಿಂಗ್ ಜಾಸ್ತಿ ಹೊತ್ತು ಹಾಕ್ಬಿಟ್ರೆ, ಇಲ್ಲಾಂದರೆ ಯಾವಾಗಾದ್ರು ಎನಿ ಟೈಮ್ ಏನೋ ಚಾರ್ಜಿಂಗ್ ಹಾಕಿದಾಗ ಜಾಸ್ತಿ ಹೊತ್ತೇನೋ ಚಾರ್ಜಿಂಗ್ ಆಯ್ತದೆ ಅಂದರೆ ಅವಾಗ ನೀವು ಇದನ್ನು ಆನ್ ಮಾಡಿಟ್ಕೋಬೇಕು. ಅವಾಗ ನಿಮ್ಮ ಬ್ಯಾಟ್ರಿ ಪ್ರೊಟೆಕ್ಟ್ ಆಗುತ್ತೆ, ಬ್ಯಾಟ್ರಿ ಅಷ್ಟು ಬೇಗ ಏನೂ ಆಗಲ್ಲ. ನೋಡಿ ಇವಾಗ ಟೆಸ್ಟ್ ಮಾಡೋಣ. ಫಸ್ಟು ಯೂಟ್ಯೂಬ್ನ ಟೆಸ್ಟ್ ಮಾಡೋಣ. ಇವಾಗ ಟೈಮರ್ ಸ್ಟಾರ್ಟ್ ಮಾಡೋಣ. ಯೂಟ್ಯೂಬ್ನ ಪ್ಲೇ ಮಾಡೋಣ. ಫಸ್ಟ್ 1 hour ನೋಡಿ. ಇವಾಗ ಟೈಮ್ ಬಂತು ನಮಗೆ 10:57 ಆಗಿದೆ AM.
ನೋಡಿ 1 ಅವರ್ ಆದಮೇಲೆ ನೋಡಿ ಬ್ಯಾಟ್ರಿ ಪರ್ಸೆಂಟ್ ಬಂದ್ಬಿಟ್ಟು ನಮ್ಗೆ ನೋಡೋಕ್ಕೆ ಸಿಗ್ತಾ ಇದೆ. ನೋಡಿ 70% ಆಗಿದೆ ಯೂಟ್ಯೂಬ್ 1 ಅವರ್ ಆದಮೇಲೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಮ್ರಾ 1 ಅವರ್ ಟೆಸ್ಟ್ ಮಾಡೋಣ. ನಾವು ಬಂದ್ಬಿಟ್ಟು HD ಇಕ್ಕಣ ಇಲ್ಲ 4K ಇಕ್ಕಣ. 60 FPS ಅಲ್ಲಿ ರೆಕಾರ್ಡ್ ಮಾಡೋಣ. ಅಲ್ಲ 4K ಬೇಡ, ನಾವು HD ಅಲ್ಲೇ ಇಕ್ಕಣ. 30 FPS ಇಕ್ಕಣ ಫುಲ್ಲಾಗಿ 1 ಅವರ್ ತನಕ. ಸ್ಟಾರ್ಟ್ ಮಾಡೋಣ. ಟೈಮರ್ ನೋಡಿ 1 ಅವರ್ ಆಗಿದೆ. ರೆಕಾರ್ಡ್ ಆಗಿದೆ. ಸ್ಟಾಪ್ ಮಾಡೋಣ. ನೋಡಿ 25% ಆಗಿದೆ. ನೋಡಿ ಮಿಕ್ಕಿದ್ದು ಇವಾಗ ಇದರಲ್ಲಿ ಏನು ಮಾಡೋಣ ಅಂದರೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ನ ಸ್ಕ್ರೋಲ್ ಮಾಡೋಣ. ಅದು ಎಷ್ಟು ಪರ್ಸೆಂಟೇಜ್ ಇರುತ್ತೆ ಅಂತ ಚೆಕ್ ಮಾಡೋಣ. ಇನ್ನು 25% 24% ಆಯಿತು. ಇವಾಗ ಖಾಲಿ ಆಗುತ್ತೆ ತನಕ ಇನ್ಸ್ಟಾಗ್ರಾಮ್ನ ಸ್ಕ್ರೋಲ್ ಮಾಡೋಣ. हर किसी के पास घर में चार्जर है, लेकिन शायद ही कोई जानता है कि USB-C पोर्ट का एक ऐसा उपयोग है जिसके बारे में बहुत लोग अनजान हैं। इसलिए इस वीडियो को अपने फोन में सेव करें और ನೋಡಿ iOS 26.2 ಅಪ್ಡೇಟ್ ಆಗಿದ್ದಕ್ಕೆ ನೋಡಿ ಬ್ಯಾಟ್ರಿ ಟೈಮ್ ಟೆಸ್ಟ್ ಫುಲ್ಲಾಗಿ ನೋಡಿದ್ರೆ ಕಂಪ್ಲೀಟಾಗಿ ಫುಲ್ ಡೆಡ್ ಆಗಿದೆ. ನೋಡಿ ಇದರಲ್ಲಿ ಬಂದ್ಬಿಟ್ಟು ನಾವು ಯೂಟ್ಯೂಬ್ನ
ಚೆಕ್ ಮಾಡಿದ್ವಿ 1 hour 100ಇಂದ 70% ಇಳಿದಿದೆ. ಹಾಗೆ ನಾವು ಚೆಕ್ ಮಾಡಿದ್ವಿ ಕ್ಯಾಮ್ರಾ HD ರೆಕಾರ್ಡ್ ಮಾಡಿದ್ವಿ, ಅದ್ರಲ್ಲಿ ಕೂಡ ಅಷ್ಟೇ 1 hour ರೆಕಾರ್ಡ್ ಮಾಡಿದ್ದೀವಿ, ಅದ್ರಲ್ಲಿ ಕೂಡ ನಮಗೆ ಸೇಮ್ 26% ತನಕ ಎಂಡ್ ಆಯಿತು. 70% ಏಕ್ದಮ್ 26%. ಹಾಗೆ ಇನ್ನು ಮಿಕ್ಕಿದ್ದು ಬ್ಯಾಟ್ರಿ ಇತ್ತಲ್ಲ ಇನ್ಸ್ಟಾಗ್ರಾಮ್ನ ಚೆಕ್ ಮಾಡಿದ್ವಿ, ಅದು ಎಷ್ಟೊತ್ತು ಓಡುತ್ತೆ ಅಂತ. ಅದು ಚೆಕ್ ಮಾಡಿದ್ವಿ, ಬರೀ 20 ನಿಮಿಷ ಓಡ್ತು. ಆಮೇಲೆ ಫುಲ್ಲಾಗಿ ಬ್ಯಾಟ್ರಿ ಫುಲ್ ಚಾರ್ಜ್ ಖಾಲಿ ಆಗೋಯ್ತು ನೋಡಿ. ಅದೇ ನೀವು iPhone SE 2025 ತೊಗೊಬೇಕಾ ಇಲ್ವಾ ಅಂತ ತಿಳಿಸ್ಕೊಡ್ತೀನಿ. ಯಾಕಂದರೆ ನೀವೇನು 2025 ತೊಗೊಂಡ್ರೆ ನಿಮಗೆ ಯೂಸ್ ಆಗುತ್ತೆ. ಆದರೆ ನೀವೇನಾದರೂ ಲೇಟೆಸ್ಟಾಗಿ ಆ್ಯಂಡ್ರಾಯ್ಡಿಂದ ನೀವೇನು iOS ಯೂಸ್ ಮಾಡಬೇಕು, ಏನಾದರೂ ಹೆಂಗಿದೆ ಏನಿದೆ ಫ್ಯೂಚರ್ಸ್ ಅಂತ ಅಂದ್ಕೊಂಡ್ರೆ ಅದಕ್ಕೋಸ್ಕರ ನೀವು ಯೂಸ್ ಮಾಡ್ಬೋದು. ಯಾಕಂದರೆ ನಿಮ್ಮ ಹತ್ರ ಆಪ್ಷನ್ ಇದೆ. ಯಾಕಂದರೆ ಬೇರೆ ಫೋನ್ ತೊಗೊಂಡ್ರೆ ನೀವು iPhone 7, 6 ಅವೆಲ್ಲ ಲೇಟೆಸ್ಟ್ ಅಪ್ಡೇಟ್ ಯಾವುದು ಬರೋಲ್ಲ. ಅದಕ್ಕೋಸ್ಕರ iPhone SE 2020 ಪರವಾಗಿಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ಯೂಸ್ ಮಾಡ್ಬೋದು ನೀವು iPhone SE 2020ನ ಕಂಟಿನ್ಯೂ ಮಾಡ್ಬೋದು ನೀವು. ಯಾಕಂದರೆ ಇದರಲ್ಲಿ ಅಪ್ಡೇಟ್ ಕೂಡ ಬಂದಿದೆ 26.2 ಲೇಟೆಸ್ಟ್ ಅಪ್ಡೇಟ್. ಅದು iOS 17 ಹಾಗೆ ನಿಮಗೆ 17 Pro ಅದರಲ್ಲೆಲ್ಲದರಲ್ಲೂ ಬಂದಿದೆ ಲೇಟೆಸ್ಟ್ ಅಪ್ಡೇಟ್. ಅದಕ್ಕೋಸ್ಕರ ಹಾಗೆ ನೀವೇನಾದರೂ ಇದೇ ಫೋನ್ನ ನೀವು ಯೂಸ್ ಮಾಡಬೇಕು ಅಂದರೆ 2 ಟೈಮ್ ಚಾರ್ಜಿಂಗ್ ಹಾಕಲೇಬೇಕಾಗತ್ತೆ ನಾರ್ಮಲ್ ಯೂಸ್ ಮಾಡಿದ್ರೆ. ಅದೇ ಹೆವಿ ಯೂಸ್ ಮಾಡಿದ್ರೆ 3 ಇಂದ 4 ಚಾರ್ಜ್ ಮಾಡಬೇಕು. ಅದೇ ಏನಾದರೂ ಗೇಮಿಂಗ್ಗೋಸ್ಕರ ಈ ಫೋನ್ನ ತೊಗೊಬೇಕು ಅಂದ್ಕೊಂಡ್ರೆ ನೀವು ಇದರಲ್ಲಿ 60 FPS ಗೇಮ್ ಪ್ಲೇ ಆರಾಮಾಗಿ ಮಾಡ್ಬೋದು. ಅದು ಸ್ಮೂತಲ್ಲೇ ಆಗಿರಲಿ, ಸ್ಟ್ಯಾಂಡರ್ಡಲ್ಲೇ ಆಗಿರಲಿ, ನೀವೇನು HDR ತನಕ ನೀವು ಆರಾಮಾಗಿ 60 FPS ಆರಾಮಾಗಿ ಸ್ಮೂತಾಗಿ ರನ್ ಆಗುತ್ತೆ. iOS 18 ಆಗಲಿ, iOS 26.2 ಇದರಲ್ಲೂ ಕೂಡ ಅಷ್ಟೇ ಸ್ಮೂತಾಗಿ ರನ್ ಆಗುತ್ತೆ, ನೋ ಲ್ಯಾಗ್ ಆಗಲ್ಲ. ಆದರೆ ನೀವೇನು ಇನ್ಸ್ಟಾಗ್ರಾಮ್ ಕೂಡ ಅಷ್ಟೇ, ಅದೆಲ್ಲ ಚೆಕ್ ಮಾಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ಬೇಗ ಬ್ಯಾಟ್ರಿ ಡ್ರೈನ್ ಆಗುತ್ತೆ. ಆದರೆ ಗೇಮಿಂಗಲ್ಲೂ ಅಷ್ಟೇ ಬೇಗ ಬ್ಯಾಟ್ರಿ ಡ್ರೈನ್ ಆಗುತ್ತೆ. ನೀವು ಆ ಥರ ಗೇಮ್ ಆಡೋಕ್ಕೆ ಅಂತ ಫೋನ್ ನೋಡ್ತಾ ಇದ್ದರೆ iPhone, ಆದರೆ ಇದನ್ನು ಕನ್ಸಿಡರ್ ಮಾಡಬೇಡ್ರಿ. ಯಾಕಂದರೆ ಇದರಲ್ಲಿ ಪವರ್ಫುಲ್ ಪ್ರೊಸೆಸರ್ ಇದೆ, ಆದರೂ ಕೂಡ ಬ್ಯಾಟ್ರಿ ತುಂಬ ವೀಕ್ ಆಗಿದೆ. ನೀವು ಇದನ್ನ ಇಸ್ಕೊಂಡ್ರೆ ನಿಮಗೆ ತುಂಬ ಕಷ್ಟ ಆಗುತ್ತೆ. ಗೇಮಿಂಗ್ಗೋಸ್ಕರ ಬೇರೆ ಫೋನ್ನ ನೀವು ಕನ್ಸಿಡರ್ ಮಾಡ್ಬೋದು. 2025 ತೊಗೊಬೇಕಾ ಬೇಡವಾ ಅಂದರೆ ನೀವೆಲ್ಲ ಲೈಟಾಗಿ ಯೂಸ್ ಮಾಡ್ತೀರಾ, ಬರೀ ಇನ್ಸ್ಟಾಗ್ರಾಮ್ ನೋಡ್ತೀರಾ ಸ್ವಲ್ಪ ಹೊತ್ತು, ಬರೀ 10 to 20 ಮಿನಿಟ್ಸ್ ಆ ಥರ ಒಳಗಡೆ ನೋಡ್ತೀರಾ ಅಂದರೆ ಆರಾಮಾಗಿ ನೋಡ್ಬೋದು. ಹಾಗೆ ವಾಟ್ಸಪ್ ನೋಡೋದು, ಸ್ವಲ್ಪ ಯೂಟ್ಯೂಬ್ ನೋಡೋದು ಆ ಥರ ಮಾಡ್ತೀರಾ ಅಂದರೆ ಆರಾಮಾಗಿ ತೊಗೊಬೋದು. ಅದೇ ಗೇಮಿಂಗ್ಗೋಸ್ಕರ ಅದೇ ತೊಗೊಬಾರ್ದು. ಅದೇ ಇನ್ಸ್ಟಾಗ್ರಾಮ್ ಜಾಸ್ತಿ ನೋಡ್ತೀರಾ, ಇದಾದರೆ ನೀವು ಮೂವೀಸ್ ಎಲ್ಲ ಜಾಸ್ತಿ ನೋಡ್ತೀರಾ, ವೆಬ್ ಸೀರೀಸ್ ಎಲ್ಲ, ಅದಕ್ಕೋಸ್ಕರ ಅದೇ ತೊಗೊಬಾರ್ದು. ಅದಕ್ಕೋಸ್ಕರ ನೀವು ಆರಾಮಾಗಿ ತೊಗೊಬೋದು. ಇದೇ ಥರ ವೀಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ ಗಾಯ್ಸ್. ಯಾಕಂದರೆ ಈ ಥರ ವೀಡಿಯೋ ಮಾಡೋಕ್ಕೆ ತುಂಬ ಟೈಮ್ ಇಡಿಸುತ್ತೆ. ಅದಕ್ಕೋಸ್ಕರ ಕೊನೆಯವರೆಗೂ ವೀಡಿಯೋನ ನೋಡ್ಕೊಳ್ಳಿ ಗಾಯ್ಸ್. ಬಾಯ್ ಗಾಯ್ಸ್, ನೆಕ್ಸ್ಟ್ ವೀಡಿಯೋ ಸಿಗೋಣ.